ಹಲೋ ಫುಡೀಸ್, ವೆಲ್ಕಮ್ ಟು ಗಾಯೂಸ್ ಕಿಚನ್. ಇವತ್ತು ಸೂಪರಾಗಿರ್ತಕ್ಕಂಥ ಪರ್ಫೆಕ್ಟಾಗಿರ್ತಕ್ಕಂಥ ಸೆಟ್ ದೋಸೆ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ತುಂಬ ಗುಡ್ಗುಡಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ನಾನು ತೋರಿಸಿರ್ತಕ್ಕಂಥ ಮೆಜರ್ಮೆಂಟ್ನ ಪರ್ಫೆಕ್ಟಾಗಿ ನೀವು ಸಹ ಫಾಲೋ ಮಾಡಿದ್ರೆ. ಹಾಗೆ ಕೆಲವೊಬ್ಬರು ಕೇಳ್ತಾಯಿದ್ರು, ಇದನ್ನು ಬ್ಯಾಟರ್ ರೆಡಿ ಮಾಡೋಕ್ಕೆ ನೀರೆಲ್ಲ ಎಷ್ಟು ಹಾಕಬೇಕಾಗಿರುತ್ತೆ ಅಂತ. ಅದೆಲ್ಲ ಡೀಟೇಲಾಗಿ ಇವತ್ತು ತೋರಿಸಿದ್ದೀನಿ ರೆಸಿಪಿಯಲ್ಲಿ. ನೀವು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆವಾಗಲೇ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಎಲ್ಲನೂ ಒಂದೇ ಕಪ್ ಮೆಜರ್ಮೆಂಟಲ್ಲಿ ತೊಗೋಬೇಕಾಗಿರುತ್ತೆ. ಈ ಗ್ಲಾಸಲ್ಲಿ 2 ಗ್ಲಾಸು ನಾನು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅಂದರೆ ಅದೇ ಗ್ಲಾಸಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ಉದ್ದಿನ ಬೇಳೆನ ತೊಗೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದು ಬೇಕಾದರೂ ಹಾಕ್ಕೊಬೋದು. ಇದಾದ ನಂತರ ಸೇಮ್ ಕಪ್ಪಲ್ಲಿ 1/4 ಕಪ್ಪಷ್ಟು ಸಾಬುದಾನ ಅಥವಾ ಸಬ್ಬಕ್ಕಿ ಅದನ್ನು ಸಹ ಸೇರಿಸ್ಕೋಬೇಕಾಗತ್ತೆ. ಇದರಿಂದ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಇದನ್ನು ಸೇರಿಸ್ಕೊಂಡಾದಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ಳಿ. ನೀವು ಗಟ್ಟಿ ಅವಲಕ್ಕಿ ಹಾಕಿಲ್ಲ ಅಂದರೆ ಮೀಡಿಯಮ್ ಅವಲಕ್ಕಿ ಹಾಕೋದಾದರೆ ಇದನ್ನು ಮಿಕ್ಸಿ ಮಾಡೋಕ್ಕೆ ಒಂದು 10 ನಿಮಿಷ ಮುಂಚೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ಗಟ್ಟಿ ಅವಲಕ್ಕಿ ಆದರೆ ಇದ್ರ ಜೊತೆಗೇ ನೆನೆಸ್ಕೊಂಬಿಡ್ಬೋದು. ಈಗ ಎಲ್ಲನೂ ಹಾಕ್ಕೊಂಡಾಯ್ತಲ್ಲ, ಕೊನೆಯದಾಗಿ ಘಮಕ್ಕೋಸ್ಕರ ಹಾಗೆ ಸಾಫ್ಟ್ನೆಸ್ಸಿಗೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು 4 to 5 ಟೈಮ್ಸ್ ವಾಶ್ ಮಾಡಿ ಇದನ್ನು ನೀರು ಸೇರಿಸ್ಬಿಟ್ಟು ಒಂದು 5 to 6 ಅವರ್ಸ್ವರೆಗೂ ಇದನ್ನು ನೆನೆಸ್ಕೋಬೇಕಾಗತ್ತೆ. ನೋಡಿ, 6 ಅವರ್ಸ್ ಆಗಿದೆ, ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿಗೆ ಸೇರಿಸ್ಕೊಂಬಿಡೋಣ. ಸ್ವಲ್ಪನೇ ಒನ್ ಟೈಮಿಗೆ ಎಷ್ಟಾಗುತ್ತೆ ನೋಡಿ ಅಷ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಬಿಡೋಣ. ಹಾಗೆ ನೀರನ್ನು ಅಷ್ಟೇ ನಾವು ಯಾವ ಕಪ್ಪಲ್ಲಿ ಅಳತೆಯಲ್ಲಿ ಮಾಡ್ಕೊಂಡಿದ್ವಿ ನೋಡಿ, ರೈಸು ಮತ್ತು ಬೇರೆ ಉಳಿದಿರ್ತಕ್ಕಂಥ ಪದಾರ್ಥ, ಅದೇ ಕಪ್ಪಲ್ಲಿ ನೀರನ್ನು ಸಹ ತೊಗೊಂಡಿದ್ದೀನಿ. 1 ಗ್ಲಾಸ್ ಈಗ ತೊಗೊಂಡಿದ್ದೀನಿ. ಇದನ್ನು ಟೋಟಲಾಗಿ ಎಷ್ಟು ಹಾಕ್ತೀನಿ ಅಂತ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ಬೇಕಾಗತ್ತೆ. ಆದಷ್ಟು ನುಣ್ಣಗೆ ರುಬ್ಕೊಂಬನ್ನಿ, ಆವಾಗಲೇ ದೋಸೆ ಅನ್ನೋದು ತುಂಬ ಗೂಡಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ, ಎಲ್ಲನೂ ಮಾಡಾಯಿತು. ಕೊನೆಯ ಬ್ಯಾಚಿಗೆ ಮಾತ್ರ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ಚಳಿಗಾಲ ಆಗಿರೋದ್ರಿಂದ ಬೇಗ ಹುಳಿ ಬರಲ್ಲ. ಹಾಗಾಗಿ ನೋಡಿ, ನೀರನ್ನು ಟೋಟಲಾಗಿ 1 ಗ್ಲಾಸ್ ಕಂಪ್ಲೀಟ್ ಆಗಿತ್ತು. ಇನ್ನು ಒಂದು 1/4 ಗ್ಲಾಸಷ್ಟು ಸೇರಿಸ್ಕೊಂಡಿದ್ದೀನಿ. ಬ್ಯಾಟರ್ ಅದ ಗೊತ್ತಿರುತ್ತಲ್ಲ, ದೋಸೆ ಬ್ಯಾಟರ್ ಹೇಗಿರುತ್ತೆ ಅದನ್ನು ನೋಡ್ಕೊಂಡು ಸೇರಿಸ್ಕೊಂಡ್ರೆ ಆಯಿತು. ಕೆಲವ್ರಿಗೆ ಗೊತ್ತಾಗಲ್ಲ ಅಂತ ಅದನ್ನು ಸಹ ಕೇಳ್ತಾಯಿದ್ರು ಲಾಸ್ಟ್ ಟೈಮ್ ದೋಸೆದಲ್ಲಿ, ಹಾಗಾಗಿ ನಾನು ತೋರಿಸಿದ್ದೀನಿ. ನಂತರ ಇದನ್ನು ಫರ್ಮೆಂಟೇಷನ್ ಆಗಕ್ಕೆ ಬಿಡೋಣ. ಈಗ ನೋಡಿ, 14 ಅವರ್ಸ್ ಆದಮೇಲೆ ಹುಳಿ ಬಂದು ರೆಡಿ ಇದೆ ದೋಸೆ ಬ್ಯಾಟರು. ಈಗ ನಾನು ಎಷ್ಟು ದೋಸೆ ಮಾಡ್ತೀನಿ ಅದಕ್ಕೆ ಮಾತ್ರ ಸ್ವಲ್ಪನೇ ತೊಗೊಳ್ತಾ ಇದ್ದೀನಿ, ಉಳಿದಿದ್ದು ಹಾಗೆ ಬಿಡ್ತಾಯಿದ್ದೀನಿ. ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಯಾವುದೇ ಸೋಡಾನ ಬಳಸೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ. ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ. ಹಾಗಾಗಿ ನೋಡಿ, ಈಗ ಪ್ಯಾನ್ಗೆ 1-2 ಡ್ರಾಪ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಅದನ್ನು ಗ್ರೀಸ್ ಮಾಡಿಕೊಂಡು ಈಗ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಬ್ಯಾಟರ್ ಏನಿದೆ ಅದನ್ನು ಹಾಕ್ಕೊಂಬಿಡೋಣ. 1 ಸ್ಪೂನಷ್ಟು ಹಾಕ್ಕೊಂಡು ತುಂಬ ಸ್ಪ್ರೆಡ್ ಮಾಡಬೇಡಿ, ಸುಮ್ಮನೆ ಲೈಟಾಗಿ ಹಾಗೆ ಒಮ್ಮೆ ಈ ರೀತಿ ಮಾಡಿದ್ರೆ ಆಯಿತು. ಈಗ ಮಾಡ್ಕೊಂಡಾದ್ಮೇಲೆ ಮೇಲಿಂದ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಎಷ್ಟು ಗೂಡಾಗಿ ಬಂದಿದೆ ಅಂತ. ದೋಸೆ ತೆಗಿತಾ ಇದ್ದರೆ ನಿಮ್ಗೆ ಕಾಣ್ತಾ ಇರ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ. ಮೊದಲೇ ದೋಸೆ ಯಾವಾಗಲೂ ಕಲ್ಲರು ಪರ್ಫೆಕ್ಟಾಗಿ ಬರಲ್ಲ. ಸೆಕೆಂಡ್ ದೋಸೆಯಿಂದ ಕಲರ್ ಅನ್ನೋದು ಚೆನ್ನಾಗಿ ಬರುತ್ತೆ. ಎಲ್ಲರಿಗೂ ಗೊತ್ತಾಗಿರುತ್ತೆ ಇದು ಫಸ್ಟ್ ದೋಸೆ ಪರ್ಫೆಕ್ಟಾಗಿ ಬರೋದಿಲ್ಲ ಅಂತ. ನೆಕ್ಸ್ಟ್ ದೋಸೆಯಿಂದ ಕರೆಕ್ಟಾಗಿ ಕಲರು, ಸ್ಟ್ರಕ್ಚರು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.